ಎಲ್ಲ ಪದಾಧಿಕಾರಿಗಳು ಇವತ್ತು ನನ್ನ ಜೊತೆ ಇರುವಂತಹ ಶ್ರೀಮತಿ ಪೂರ್ಣಿಮಾರವರು, ಶ್ರೀಮತಿ ನಳಿನಿರವರು, ಅದೇ ರೀತಿ ಶ್ರೀಯುತ ವಿಶ್ವನಾಥ್ ಶೆಣೈ, ಅದೇ ರೀತಿ ಪ್ರೊಫೆಸರ್ ಶಂಕರ್ ಅವರು, ಅನೇಕರೀಗ ಪುಸ್ತಕವನ್ನು ನಮ್ಮ ಗ್ರಂಥಾಲಯಕ್ಕೆ ಕೊಟ್ಟಿದ್ದೀರಾ. ಎಲ್ಲ ದಾನಿಗಳೇ, ಪುಸ್ತಕ ದಾನಿಗಳೇ, ಎಲ್ಲ ಸ್ನೇಹಿತರೆ, ಇವತ್ತು ಒಂದು ಗ್ರಂಥಾಲಯವನ್ನು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಾಡಿದ್ದೀವಿ. ಅದಕ್ಕೋಸ್ಕರ ನಾನು ಎಲ್ಲ ಪದಾಧಿಕಾರಿಗಳನ್ನು, ಇಲ್ಲಿರುವಂಥ ಎಲ್ಲಿ ನೆರೆದಿರೋ ಎಲ್ಲರನ್ನು ಕೂಡ ಅಭಿನಂದನೆ ಮಾಡ್ತಾ ಇದ್ದೀನಿ. ಯಾಕಂದರೆ ಪುಸ್ತಕ ತಂದಿಟ್ಟು ರ್ಯಾಕ್ ಜೋಡಿಸ್ಬಿಟ್ಟು ತುಂಬ ತುರ್ತಾಗಿ ಅದನ್ನು ಒಂದು 4-5 ದಿನದ ಒಳಗಡೆನೇ ಕಾರ್ಯಗತಗೊಳಿಸಿದ್ರು. ಅದರಿಂದ ಅವರಿಗೆ ಮೊದಲಿಗೆ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಬರುವಾಗ ಕೆಲವೊಂದ್ಸಲ ತಕ್ಷಣಕ್ಕೆ ನಾನು ಸಿಗುವುದಕ್ಕಾಗೋದಿಲ್ಲ. ಯಾವುದೋ ವಿಡಿಯೋ ಕಾನ್ಫರೆನ್ಸಲ್ಲಿ ಇರ್ತೇವೆ ಅಥವಾ ಏನಾದರೂ ಸಭೆಗಳು ನಮ್ಮದು ನಡೀತಾ ಇರ್ತದೆ. ಆ ಟೈಮಲ್ಲಿ ಅವರು ಇಲ್ಲಿ ಕೂತಿರ್ತಾರೆ, ಸುಮ್ಮನೆ ಕೂತಿರ್ತಾರೆ, ಏನು ಇದಿಲ್ಲದೆ. ಇಲ್ಲ ಅಂದರೆ ಆ ಕಡೆ ಈ ಕಡೆ ಓಡಾಡೋಕ್ಕೆ ಶುರು ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಅವರನ್ನು ಮೊನ್ನೆ ನಾನು ಪೂರ್ಣಿಮಾರವರ ಜೊತೆ ಹಿಂಗೆ ಚರ್ಚಿಸೋದು, 4 ಬುಕ್ಸ್ ಆದರೂ ಹಾಕಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಚರ್ಚೆ ಮಾಡ್ತಾ ಇದ್ರು. ಆಗ ಅವರು ಈ ಒಂದು ಐಡಿಯಾವನ್ನು ಹೇಳಿದ್ರು, ಈ ರೀತಿ ಮಾಡ್ತಾ ಇದ್ದಾರೆ, ಅದನ್ನು ಹಾಕಿಸೋಣ ಆಯಿತು ಅಂತ ಹೇಳಿ. ಮತ್ತೆ ತಕ್ಷಣ ಪೂರ್ಣಿಮಾ ಒಂದು 4-5 ದಿನದಲ್ಲಿ ಅದನ್ನು ವ್ಯವಸ್ಥೆ ಕೂಡ ಇವ್ರ ಜೊತೆ ಚರ್ಚೆ ಮಾಡಿಸಿದ್ರು. ಮುಖ್ಯವಾಗಿ ಇಲ್ಲಿ ಬರುವಂತಹ ಸಾರ್ವಜನಿಕರಿಗೆ ಸುಮ್ಮನೆ ಅವರು ಕೂತ್ಕೊಳ್ಳೋ ಮೊದಲು ಒಂದು ಪುಸ್ತಕನ 1 ಪೇಜ್ ಓದಿದ್ರು, 2 ಪೇಜ್ ಓದಿದ್ರು ಕೂಡ ಒಂದು ಅವರ ಒಂದು ಜ್ಞಾನ ವಿಸ್ತಾರ ಆಗುತ್ತೆ. ಮತ್ತು ಅವರಿಗೂ ಕೂಡ ಒಂದು ಏನೋ ಮಾಡಿದ ಒಂದು ನೆಮ್ಮದಿ ಇರುತ್ತೆ. ಅದಕ್ಕೆ ಪುಸ್ತಕ ಓದುವಂತಹ ಅವರ ಸಂಖ್ಯೆ ಜಾಸ್ತಿ ಆಗಬೇಕಾಗುತ್ತೆ. ಯಾಕಂದರೆ ಇವತ್ತು ಎಲ್ಲವೂ ಕೂಡ ನಮಗೆ ಡಿಜಿಟಲ್ ಮಾಧ್ಯಮದಲ್ಲಿ ಸಿಗುವಾಗ ಎಲ್ಲ ಡೌನ್ಲೋಡ್ ಮಾಡಿಕೊಂಡು ನಾವು ಅದನ್ನೇ ನೋಡ್ತಾ ಇರ್ತೇವೆ. ಅದರ ಬದಲಿಗೆ ಪುಸ್ತಕ ಓದುವವರನ್ನು ನಾವು ಎನ್ಕರೇಜ್ ಮಾಡಬೇಕಾಗುತ್ತೆ. ನಮ್ಮ ಮಕ್ಕಳಿಗೆ, ನಮ್ಮ ಯುವ ಜನತೆಗೆ ನಾವು ಪುಸ್ತಕ ಓದುವುದನ್ನು ತಿಳಿಸಿ ಹೇಳಬೇಕಾಗುತ್ತೆ. ಯಾಕಂದರೆ ಪುಸ್ತಕ ಓದುವಾಗ ಸಿಗುವಂಥ ಒಂದು ಸಂತೋಷನೇ ಬೇರೆ ಇರ್ತದೆ. ಪುಸ್ತಕ ಕೈಯಲ್ಲಿ ಇಟ್ಕೊಂಡು ಓದುವಾಗ ಅದರಲ್ಲಿ ಸಿಗುವಂಥ ಒಂದು ಸಂತೋಷ ಇರ್ತದೆ. ಅದರಲ್ಲಿ ಸಿಗುವಂತಹ ಒಂದು ನೆಮ್ಮದಿ ಅದು ಬೇರೆ ಕಡೆ ಸಿಗುವುದಿಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ನಾನು ಈಗಲೂ ಕೂಡ ರಾತ್ರಿ ಒಂದು ಮಲಗುವಾಗ ಒಂದು ಎಷ್ಟೇ ಲೇಟ್ ಆಗಲಿ, ಎಷ್ಟೇ ಟೈಮ್, ಒಂದು 5 ನಿಮಿಷ ಆದರೂ, ಒಂದು 10 ಪೇಜ್ ಆದರೆ ಯಾವುದಾದ್ರೂ ಒಂದು ಪುಸ್ತಕ ಇಟ್ಕೊಂಡು ಚೆನ್ನಾಗಿ ನಿದ್ದೆ ಬರುತ್ತೆ. ಪುಸ್ತಕ ರಾತ್ರಿ ಓದಿದ್ರೆ ಮೊಬೈಲ್ ಇಟ್ಕೊಂಡ್ರೆ ನಿದ್ದೆ ಬರೋದಿಲ್ಲ. ಮೊಬೈಲ್ ಇಟ್ಕೊಂಡು ವಿಡಿಯೋ ನೋಡಿಕೊಂಡ್ರೆ, ಆದರೆ ಪುಸ್ತಕ ಓದಿದ್ರೆ ಖಂಡಿತ ಚೆನ್ನಾಗಿ ಇದಾಗುತ್ತೆ. ಹಾಗಾಗಿ ನಮ್ಮ ಒಂದು ಇಲ್ಲಿ ಬರುವಂಥ ಜನರಿಗೆ ಅನುಕೂಲ ಆಗಲಿ. ಅದೇ ರೀತಿಯಲ್ಲಿ ಇದು ದೊಡ್ಡದಿದೆ, ಇಲ್ಲಿ ಜಿಲ್ಲಾಡಳಿತ ಭವನ, ಎಲ್ಲ ಕಚೇರಿಗಳು ಇಲ್ಲೇ ಇರೋದ್ರಿಂದಾಗಿ ಸಾಕಷ್ಟು ಜನರು ಬರ್ತಾರೆ. ಬಂದಾಗ ಅವರಿಗೆ ಅಧಿಕಾರಿಗಳು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಟೈಮ್ ಒಂದು ಸದುಪಯೋಗ ಆಗಲಿ ಅನ್ನುವಂಥ ಉದ್ದೇಶದಿಂದ ಇದನ್ನು ಮಾಡಿರುವಂಥದ್ದು. ಪುಸ್ತಕಗಳನ್ನು ಕೊಟ್ಟಿರುವಂತಹ, ಅದೇ ರೀತಿಯಲ್ಲಿ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಮತ್ತೊಮ್ಮೆ ಈ ಒಂದು ಲೈಬ್ರರಿಯನ್ನು ಇಲ್ಲಿ ಮಾಡಿರುವುದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಅದೇ ರೀತಿಯಲ್ಲಿ ಒಂದು ಧನ್ಯವಾದಗಳನ್ನು ಕೂಡ ಅವರಿಗೆ ಇದನ್ನು ಮಾಡಿರೋದಕ್ಕೆ ಧನ್ಯವಾದಗಳನ್ನು ಕೂಡ ಹೇಳ್ತೀನಿ. ಮುಂದೆ ನಮ್ಮಲ್ಲಿ ಜಾಗ ಇಲ್ಲ ಈ ಕಚೇರಿಯಲ್ಲಿ, ಇದ್ರೆ ಒಂದು ರೂಮನ್ನೇ ಇದಕ್ಕೋಸ್ಕರ ಒಂದು ಮೀಸಲಿಟ್ಟು ಗ್ರಂಥಾಲಯ ಎಲ್ಲ ಕಚೇರಿಗಳು ಇರುವುದರಿಂದಾಗಿ ತುಂಬ ಜಾಗದ ಸ್ವಲ್ಪ ಅಭಾವ ಇದೆ. ಇಲ್ಲ ಅಂದ್ರೆ ಒಂದು ಕಚೇರಿಯನ್ನು, ಒಂದು ರೂಮನ್ನೇ ಗ್ರಂಥಾಲಯ ಮಾಡ್ಬೋದು. ಮುಂದಿನ ದಿನ ಅದನ್ನು ಯೋಚನೆ ಮಾಡ್ಕೋಬೇಕು. ಯಾರಾದರೂ ಬಂದಾಗ ಅವರಿಗೆ ಬಂದು ಕೂತ್ಕೊಳ್ಳೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಬಟ್ ನಮ್ಮಲ್ಲಿ ಲೈಬ್ರರಿ ಸಿಸ್ಟಮ್ ತುಂಬ ಚೆನ್ನಾಗಿದೆ. ಉಡುಪಿಯಲ್ಲಿರ್ಬೋದು, ಮಂಡ್ಯ, ಎಲ್ಲ ಕಡೆ ಲೈಬ್ರರಿ ಸಿಸ್ಟಮ್ ತುಂಬ ಚೆನ್ನಾಗಿರೋದ್ರಿಂದಾಗಿ, ಮತ್ತು ಈಗ ಸರ್ಕಾರದ ಆದೇಶದ ಪ್ರಕಾರ ನಾವು ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ಲೈಬ್ರರಿ ಇದೆ. ಲೈಬ್ರರಿ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಕಡ್ಡಾಯವಾಗಿ ಗ್ರಾಮೀಣ ಭಾಗದ ಜನರಿಗೆ ಮತ್ತು ಮಕ್ಕಳಿಗೆ ಅನುಕೂಲ ಆಗಬೇಕಂತ ಲೈಬ್ರರಿಗಳನ್ನು ಮಾಡಿದ್ದಾರೆ. ಮತ್ತು ಡಿಜಿಟಲ್ ಲೈಬ್ರರಿ ಕೂಡ ಗ್ರಾಮ ಪಂಚಾಯತ್ಗಳಲ್ಲಿ ಇದೆ. ಕಂಪ್ಯೂಟರ್ ಸಿಸ್ಟಮ್ ಹಾಕಿ ಮಕ್ಕಳು ಏನಾದರೂ ಡೌನ್ಲೋಡ್ ಮಾಡೋದು, ಅರ್ಜಿಗಳನ್ನು ಭರ್ತಿ ಮಾಡೋದು, ಆ ಕೂಡ ಅವಕಾಶವನ್ನು ಸರ್ಕಾರ ಮಾಡಿಕೊಡ್ತಾರೆ. ಅದರಿಂದಾಗಿ ಇವತ್ತು DC ಕಚೇರಿಯಲ್ಲಿ ಮಾಡ್ತಾ ಇದ್ದು ನನಗೂ ಕೂಡ ಖುಷಿ. ತಾವು ಮಾಡಿರೋ ಕೆಲಸದಿಂದ ನಮಗೂ ಕೂಡ ಒಂದು ಸಣ್ಣ ಏನು ಹೆಸರು ಬರುತ್ತೆ. ತಮ್ಮ ಮೂಲಕ ತಾವೆಲ್ಲ ಮಾಡಿದ್ದಕ್ಕೆ ನಾವು ಖುಷಿ ಅನ್ನಿಸ್ತದೆ. ಅದರಿಂದಾಗಿ ಎಲ್ಲ ಕಚೇರಿಗಳಲ್ಲಿ ಈ ರೀತಿ ಲೈಬ್ರರಿ ಮಾಡಿದರೆ ನಿಜವಾಗ್ಲೂ ಅನುಕೂಲ ಆಗುತ್ತೆ ಸಾರ್ವಜನಿಕರು ಬಂದಾಗ ಅಂತ ನಾನು ಭಾವಿಸ್ತೇನೆ. ಈ ಒಂದು ಅವಕಾಶ ತಾವು ನನ್ನ ಮೂಲಕ ನೀವು ಉದ್ಘಾಟನೆ ಮಾಡಿಸಿದರೆ ಎಲ್ಲರಿಗೂ ಧನ್ಯವಾದಗಳು. ಪುಸ್ತಕಗಳನ್ನು ನಮ್ಮ ಲೈಬ್ರರಿಗೆ ಕೊಟ್ಟಿರುವಂತಹ ಎಲ್ರಿಗೂ ಕೂಡ, ಆಸ್ಟ್ರೋ ಮೋಹನ್ ಇರ್ಬೋದು, ಇವರು ಪ್ರೊಫೆಸರ್ ನಾಗರಾಜ್ ಹೆಬ್ಬಾರ್ ಅವರು ಇರ್ಬೋದು, ಎಲ್ರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ.